ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 37, 29ರಿಂದ 36ನೇ ವಚನವನ್ನ ಧ್ಯಾನ ಮಾಡೋಣ. ಅಯ್ಯೋ ನಾನೆಲ್ಲಿಗೆ ಹೋಗಲಿ, ಇದು ಯಾಕೋಬನು ಹೇಳಿದಂತ ಮಾತು. ರೂಬೇನನು ತಿರುಗಿ ಆ ಗುಂಡಿ ಹತ್ತಿರಕ್ಕೆ ಬಂದು ಅದರಲ್ಲಿ ಯೋಸೇಫನು ಇಲ್ಲದನ್ನು ಕಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ತಮ್ಮಂದಿರ ಬಳಿಗೆ ಬಂದು ಆ ಹುಡುಗನು ಇಲ್ಲವಲ್ಲ, ಅಯ್ಯೋ ನಾನೆಲ್ಲಿಗೆ ಹೋಗಲಿ ಎಂದು ಗೋಳಾಡಿದನು. ಇದು ರೂಬೇನ್ ಹೇಳಿದಂತ ಮಾತು. ಆಮೇಲೆ ಅವರು ಒಂದು ಹೋತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ಆ ನಿಲುವಂಗಿ ತಮ್ಮ ತಂದೆಗೆ ಕಳುಹಿಸಿದರು. ತಂದವರು ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿ, ಹೌದು ಅಲ್ಲವೋ ನೋಡು ಎಂದು ಅವನಿಗೆ ಹೇಳಲು ಅವನು ಅದರ ಗುರುತನ್ನು ಹಿಡಿದು, ಈ ಅಂಗಿ ನನ್ನ ಮಗನದೇ, ಹೌದು, ದುಷ್ಟ ಮೃಗವು ಅವನನ್ನ ಕೊಂದು ತಿಂದಿರಬೇಕು, ಯೋಸೇಫನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರ್ಬೇಕೆಂದು ಹೇಳಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿತಟ್ಟು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹುದಿನಗಳವರೆಗೆ ಹಂಬಲಿಸುತ್ತಿದ್ದನು. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ ಅವನು ಶಾಂತಿಯನ್ನು ಹೊಂದಿಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರ್ಬೇನು ಅಂದನು. ಹೀಗೆ ತಂದೆಯ ಮಗನಿಗೋಸ್ಕರ ಅಳುತ್ತಿದ್ದನು. ಮಿದ್ಯಾನರು ಯೋಸೇಫನನ್ನ ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಫರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಿದರು. ಇವನು ಮೈಗಾವಿಲನವರ ದಳವಾಯಿ. ನೋಡಿ, ಇಲ್ಲಿ ಈ ಗುಂಡಿಯೊಳಗಿಂದ ಇವನನ್ನ ಇಷ್ಮಾಯೇಲರಿಗೆ ಇವರು ಮಾರ್ತಾರೆ. ಈ ಟೈಮ್ನಲ್ಲಿ ರೂಬೇನನು ಇರಲಿಲ್ಲ. ಈ ಒಂದು ಸುದ್ದಿ ತಂದೆಗೆ ಮುಟ್ಟಿದ ತಕ್ಷಣ ತಂದೆ ಅಳ್ತಾನೆ. ಯಾಕೋಬನನ್ನ ಈ ಅಣ್ಣಂದಿರೆಲ್ಲ ಮೋಸ ಮಾಡಿದ್ರು ಸಹ ಈ ಅಣ್ಣಂದಿರಿಗೆ ಮನಸ್ಸಾಕ್ಷಿ ಅನ್ನೋದು ಚುಚ್ಚಿಲ್ಲ. ಈ 37ನೇ 24ನೇ ವಚನದಲ್ಲಿ ಮೈಗಾವಿಲಿನ ದಳವಾಯಿ ಎಂಬುದಾಗಿ ನಾವು ನೋಡುವಾಗ ಅವನು ಮುಖ್ಯವಾಗಿ ಅರಸನ ಕಂಚಿಕೆ ಆಗಿರ್ತಾನೆ. ಅಲ್ಲಿಗೆ ಅವನು ಮಾರಲ್ಪಡ್ತಾನೆ. ನೋಡಿ, ಈಗ ಈ ಇಷ್ಮಾಯೇಲರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಪೋಟಿಫರನಿಗೆ ಮಾರ್ತಾರೆ. ಒಬ್ಬ ದೊಡ್ಡ ಐಶ್ವರ್ಯವಂತನಿಗೆ ಪೋಟಿಫರನಿಗೆ ಮಾರ್ತಾರೆ. ಆ ಪೋಟಿಫರನು ಮೈಗಾವಿಲಿನ ದಳವಾಯಿ ಅವನು. ಸೊ ಹೀಗಾಗಿ ವಾಸ್ ಇನ್ ಅ ಬಿಗ್ ಪೊಸಿಷನ್. ಈಗ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಒಂದೊಂದು ಹಂತದಲ್ಲೂ ಈಗ ಯಾವುದೇ ರೀತಿ ಇರಬಹುದು, ಇವನ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾನೆ. ಸೊ ಇದು ಇವ್ರಿಗೆ ಗೊತ್ತಿಲ್ಲ, ಯೋಸೆಫನ್ ಗೊತ್ತಿಲ್ಲ, ಆದ್ರೆ ದೇವ್ರಿಗೆ ಗೊತ್ತು. ಸೊ ಪ್ರಿಯರೇ, ಯಾವುದೇ ರೂಟಲ್ಲಿ ಆಗ್ಲೇ ನಿಮ್ಮ ಕನಸು ದರ್ಶನ, ನಿಮಗೆ ದೇವ್ರು ಕೊಟ್ಟಂತ ವಾಗ್ದಾನ ನೆರವೇರ್ತದೆ. ಇಲ್ಲಿ ಈಗ ರೂಬೇನನ್ ಕೇಳ್ತಾರೆ, ಎಲ್ಲಪ್ಪ ನನ್ನ ತಮ್ಮ ಇಲ್ಲ. ಅವಾಗ ಇವ್ರು ಏನ್ ಮಾಡ್ತಾರೆ, ಒಂದು ಹೋತ ಮರಿಯನ್ನು ಕೊಯ್ದು ಅದರ ರಕ್ತವನ್ನ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸರಿ ತಂದೆ ಹತ್ರ ಹೋಗಿ ಹೇಳ್ತಾರೆ, ಇದು ನಿನ್ನ ಮಗನ ಬಟ್ಟೆನೋ ಅಲ್ವೋ? ಅವನು ಹೇಳ್ತಾನೆ ಹೌದು. ಆವಾಗ ತಂದೆ ಅಲ್ಲಿ ಗೋಳಾಡ್ತಾನೆ, ತಂದೆ ಅಲ್ಲಿ ಅಳ್ತಾನೆ, ಅಯ್ಯೋ ನಾನು ನನ್ನ ಮಗನ ಜೊತೆ ಪಾತಾಳ ಸೇರ್ಬೇಕು ಅಂತ. ಎಷ್ಟೋ ಜನ ಇವತ್ತು ನಾವು ಪರಲೋಕಕ್ಕೆ ಹೋಗ್ಬೇಕು ಪ್ರಿಯರೇ. ಬೇರೆಯವರು ನರಕವನ್ನ ಚೂಸ್ ಮಾಡಿದಾರೆ ಅಂತೇಳಿ ನೀನ್ ಚೂಸ್ ಮಾಡಬಾರ್ದು. ಸಾವಿರಾರು ಜನರು ನರಕಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ನೀನ್ ನರಕಕ್ಕೆ ಹೋಗ್ತೀಯಾ? ಕೋಟಿಗಟ್ಟಲೆ ಜನರು ಕೆಟ್ಟದ್ ಮಾಡುತ್ತಾರೆ ಅಂತೇಳಿ ನೀನ್ ಕೆಟ್ಟದ್ ಮಾಡಬಾರ್ದು. ನೀನ್ ದೇವರ ವಾಕ್ಯಕ್ಕೆ ವಿಧೇಯನಾದರೆ ಖಂಡಿತವಾಗಿ. ಎಷ್ಟೋ ಜನ ಇವತ್ತು ತಂದೆ ತಾಯಿಗಳು ಮಕ್ಕಳು ಮಾಡಿದಂತ ತಪ್ಪಿಗೆ ಆ ತರ ಮಾತುಗಳು ಹೇಳೋದುಂಟು. ಆ ತರ ಹೇಳಬಾರ್ದು. ನಾವೇನ್ ಮಾಡ್ಬೇಕು, ದೇವರೇ ನೋಡಿಕೊಳ್ಳಿ ಎಂಬುದಾಗಿ ನಾವು ಹೇಳೋರಾಗಿರ್ಬೇಕು. ಸರಿನಾ? ನಮ್ಮ ಮಾತಿನಲ್ಲಿ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಹೌದಪ್ಪ, ಯಾಕೋಬನಿಗೆ ಅಲ್ಲಿ ಗೋಳಾಟ ಉಂಟು, ದುಃಖ ಉಂಟು, ಆದ್ರೆ ಮಾತಿನಲ್ಲಿ ನಾವು ಎಚ್ಚರಿಕೆ ಆಗಿರ್ಬೇಕೆಂಬುದಾಗಿ ಕಲಿಸಿಕೊಟ್ಟಿದ್ಯಾ. ಆದ್ರೆ ನಮ್ಮ ಒಂದೊಂದು ವಾಗ್ದಾನಗಳು ನೆರವೇರಿಸುವುದಕ್ಕೆ ಹಿನ್ನೆಲೆಯಲ್ಲಿ ಏನೇ ನೀನು ಜನ ಮಾಡಿದ್ರು ಸಹ ಹಿನ್ನೆಲೆಯಲ್ಲಿ ನಿನ್ನ ಕೈ ಇರೋದನ್ನ ನಾವು ನೋಡ್ತೇವಪ್ಪ. ಯಾರ್ಯಾರ ಜೀವಮಾನದಲ್ಲಿ ನನಗೆ ಇನ್ನೂ ಗುರಿ ತಲುಪಲಿಲ್ವೇ, ನನ್ಗಾಗ್ಬೇಕಾದದನ್ನ ನಾನು ಆಗಿಲ್ವೇ ಎಂಬುದಾಗಿ ಯಾರು ಅಂದ್ಕೊಳ್ತಾ ಇದ್ದಾರೋ ಅವರು ದೇವರೇ ನಿನ್ನನ್ನೇ ನೋಡುವ ಹಾಗೆ, ನಿನ್ನ ಹಿಂಬಾಲಿಸುವ ಹಾಗೆ ಕೃಪೆ ಕೊಡಿ. ಇಲ್ಲೆಲ್ಲ ನಾವು ನೋಡಿದಾಗ ಯೇಸು ಮಾತನಾಡಲಿಲ್ಲ, ಯೋಸೇಫನು ಮಾತನಾಡಲಿಲ್ಲ.
ಯೋಸೇಫನು ತಂದೆ ಆದ್ರೆ ಎಷ್ಟು ಹತ್ತಿರ್ಬೋದು, ಎಷ್ಟು ಬೇಡಿಕೊಂಡಿರ್ಬೋದು, ಆದರೂ ಸಹ ತಂದೆ ಆದ ದೇವರೇ ಸ್ವಾಮಿಯಲ್ಲಿ ಕರುಣೆ ಇಲ್ಲದೆ ಇರುವಾಗ ಅಲ್ಲಿಯೂ ಸಹ ನೀನ್ ನ್ಯಾಯ ಕೊಟ್ಟೆ. ಅದೇ ರೀತಿ ನೀನ್ ನ್ಯಾಯ ಕೊಡುವಂತ ದೇವರು. ಯಾರ್ಯಾರಿಗೆ ಅನ್ಯಾಯ ಆಗಿದೋ ಅವ್ರಿಗೆ ನ್ಯಾಯ ಕೊಡು, ಯೇಸುವಿನ ಹೆಸರಿನಲ್ಲಿ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗಾದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್